ಜೊತೆಯಲ್ಲಿ ಇವತ್ತು ಈ ಪ್ರಜ್ವಲ್ ಕೇಸ್ನ ಟೈಮ್ ಲೈನ್ ಅನ್ನು ನೋಡೋದಾದ್ರೆ ಈ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಏಪ್ರಿಲ್ 21 ಇನ್ನೇನು ಎಲೆಕ್ಷನ್ಗೆ 2 ದಿನ ಇದೆ ಅನ್ನುವಂಥ ಸಂದರ್ಭದಲ್ಲೇ ಈ ವಿಡಿಯೋಗಳು ಹರಿದಾಡೋಕೆ ಶುರುವಾದವು. ಹಾಸನದಲ್ಲೆಲ್ಲೆಡೆ ಪೆನ್ ಡ್ರೈವ್ಗಳನ್ನು ಚೆಲ್ಲಿದ್ರು, ಎಲ್ಲ ಕಡೆಗಳಲ್ಲೂ ಪೆನ್ ಡ್ರೈವ್ ಹಾವಳಿ. ಆ ನಂತರದಲ್ಲಿ ಏಪ್ರಿಲ್ 23 ಮತ್ತಷ್ಟು ಪೆನ್ ಡ್ರೈವ್ಗಳು ಸಿಕ್ತು. ಏಪ್ರಿಲ್ 23 ಹಾಸನ ಸೆಂಟ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ಸಂತ್ರಸ್ತೆ ದಾಖಲು ಮಾಡ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ 14 ತಿಂಗಳು ಕಳೀತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ, ಏನಾಗುತ್ತೆ ಅನ್ನುವಂಥ ಕುತೂಹಲ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಬಹಳ ಗಂಭೀರವಾದಂಥ ಪ್ರಕರಣ, ಅಪರಾಧಿ ಅನ್ನೋದನ್ನು ಕೂಡ ಘೋಷಣೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಶಿಕ್ಷೆಯ ಪ್ರಮಾಣ ಏನಿರಬಹುದು, ಇವತ್ತು ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆ, ನಿರೀಕ್ಷೆ ಏನು ಮಾಡಬಹುದು? ಅಶ್ವಿನಿ, ಪ್ರಮುಖವಾಗಿ ಕೆಆರ್ ನಗರ ಅತ್ಯಾಚಾರ ಪ್ರಕರಣದಲ್ಲಿ ಈಗಾಗಲೇ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಪ್ರಕಟ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಅಷ್ಟೇ ಈ ಮಹತ್ವದ ತೀರ್ಪನ್ನ ಘೋಷಣೆ ಮಾಡಿದೆ. ಇನ್ನೇನಿದ್ರು ಕೂಡ ಶಿಕ್ಷೆ ಯಾವ ಪ್ರಮಾಣದಲ್ಲಿ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣವನ್ನ ನೋಡೋಂಗಿದ್ರೆ ಲೋಕಸಭಾ 2024 ಏಪ್ರಿಲ್ ನಿಂದ ಜೂನ್ ಮಧ್ಯಭಾಗದಲ್ಲಿ ವಿವಿಧ ಹಂತಗಳಲ್ಲಿ ನಡೆದಂತಹ ಚುನಾವಣೆ ಸಂದರ್ಭದಲ್ಲಿ ದೀಪ್ತಿ, ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಅಂದಿನಿಂದ ಇಂದಿನವರೆಗೂ ಕೂಡ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅನ್ನುವಂಥದ್ದು. 14 ತಿಂಗಳು 15 ತಿಂಗಳು ಕಳೀತು. 1 ತಿಂಗಳು ಪ್ರಜ್ವಲ್ ಕಾಣಿಸ್ಕೊಂಡಿರಲಿಲ್ಲ, ವಾಪಸ್ ಬಂದಿರಲಿಲ್ಲ, ಯಾವಾಗ ಬರ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಆ ನಂತರದಲ್ಲಿ ಏರ್ಪೋರ್ಟಲ್ಲಿ ಅವರನ್ನು ವಶಕ್ಕೆ ಪಡೆದು ಅಂದಿನಿಂದ ಇಂದಿನವರೆಗೂ ಕೂಡ ಜೈಲಿನಲ್ಲಿದ್ದಾರೆ. ಆ ನಂತರದಲ್ಲಿ ಆದಂತಹ ಡೆವಲಪ್ಮೆಂಟ್ಸ್ ಎಲ್ಲರಿಗೂ ಕೂಡ ಗೊತ್ತಿದೆ. ಅನೇಕ ಬಾರಿ ಕೋರ್ಟ್ನಿಂದ ಹೊರಗೆ ಬರೋದಕ್ಕೂ ಕೂಡ ಅನೇಕ ಲಾಯರ್ಸನ್ನು ಕೂಡ ಚೇಂಜ್ ಮಾಡಿದ್ರು. ಆ ನಂತರದಲ್ಲಿ ಅನೇಕ ಬಾರಿ ಮೇಲ್ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಆದರೆ ಅದ್ಯಾವುದು ಕೂಡ ವರ್ಕೌಟ್ ಆಗಲಿಲ್ಲ. ಈಗಾಗಲೇ ವಿಡಿಯೋ ಸಾಕ್ಷಿಗಳು ಎಲ್ಲವೂ ಕೂಡ ಇರೋದ್ರಿಂದ ಎಲ್ಲವನ್ನೂ ಕೂಡ ವಿಚಾರಣೆ ನಡೆಸಿರುವಂಥ ಘನ ನ್ಯಾಯಾಲಯ ಎಲ್ಲವನ್ನೂ ಪರಿಗಣನೆ ಮಾಡಿದೆ. ಆ ನಂತರದಲ್ಲಿ ನಿನ್ನೆ ಅಪರಾಧಿ ಅನ್ನುವಂಥದ್ದು ಸಾಬೀತಾಗಿದೆ. ಈ ಸಾಕ್ಷ್ಯಗಳನ್ನು ಮುಂದಿಟ್ಕೊಂಡು, ಈ ಸಾಕ್ಷ್ಯಗಳನ್ನು ಆಧಾರವಾಗಿಟ್ಕೊಂಡು ಆ ನಂತರದಲ್ಲಿ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಇವತ್ತು ಪ್ರಜ್ವಲ್ ರೇವಣ್ಣ ಪಾಲಿಗೆ ಬಹಳ ದೊಡ್ಡ ದಿನ. ಇಲ್ಲಿವರೆಗೂ ಈ ದುಡ್ಡಿದ್ದಂಥವ್ರು ಅಥವಾ ಅಧಿಕಾರದಲ್ಲಿದ್ದಂಥವ್ರು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ರೀತಿಯಲ್ಲಿ ಜನ ಭಾವಿಸ್ತಾ ಇದ್ರು. ಆದರೆ ಈ ಕೇಸ್ ಅದಕ್ಕೆ ವ್ಯತಿರಿಕ್ತ. ಆ ರೀತಿ ನಡೆಯೋದಿಲ್ಲ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಕೂಡ ಒಂದೇ ಅನ್ನುವಂಥದ್ದನ್ನು ಪ್ರೂವ್ ಮಾಡಿದಂಥ ಪ್ರಕರಣ, ಜೊತೆಗೆ ಇಡೀ ದೇಶದಾದ್ಯಂತ ಸಂಚಲನವನ್ನು ಮೂಡಿಸಿದಂಥ ಪ್ರಕರಣ ಕೂಡ ಹೌದು. ಹಾಗಾಗಿ ಈ ಕೇಸ್ನಲ್ಲಿ ಶಿಕ್ಷೆ ಪ್ರಮಾಣ ಏನಿರುತ್ತೆ ಅನ್ನುವಂಥ ಕುತೂಹಲ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇದೆ. ಅದೇ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣಗೂ ಕೂಡ ಇದೆ, ಎಷ್ಟು ವರ್ಷ ಸಜೆ ಆಗುತ್ತೆ ಅನ್ನುವಂಥದ್ದು. ಅದರ ಜೊತೆಯಲ್ಲಿ 4 ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಇನ್ನು ಮುಂದಿನ 6 ವರ್ಷಗಳ ಕಾಲ ಯಾವುದೇ ಎಲೆಕ್ಷನ್ಗೂ ಕೂಡ ನಿಲ್ಲುವಂತಿಲ್ಲ. ಆ ರೀತಿಯಲ್ಲಿ ನೋಡಿದ್ರೆ ಇವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುವಂಥ ಸಾಧ್ಯತೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಕಂಡು ಬರ್ತಾ ಇದೆ. ಶಿಕ್ಷೆಯ ಪ್ರಮಾಣ ಏನಿರುತ್ತೆ ಅನ್ನುವಂಥದ್ರ ಮೇಲೆ ಇಡೀ ಜೀವನ ಡಿಪೆಂಡ್ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ. 11 ಗಂಟೆಗೆ ಅಂತ ಹೇಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಿರೋದು. ಆ ಸಂದರ್ಭದಲ್ಲಿ ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಮೂರ್ತಿ ಗಜಾನನ ಭಟ್ ಅವರ ಪೀಠ ಹೇಳುತ್ತೆ. ಅದರ ನಂತರದಲ್ಲಿ ಏನೇನು ಆಗುತ್ತೆ ಅನ್ನುವಂಥ ಪ್ರಶ್ನೆಗಳು ಬೇರೆ. ಆದರೆ ಶಿಕ್ಷೆಯ ಪ್ರಮಾಣ ಏನಿರುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. 11 ಗಂಟೆಗೆ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಪಡಿಸ್ತಾರೆ. ಜೊತೆಯಲ್ಲಿ ಪ್ರಜ್ವಲ್ ರೇವಣ್ಣ ಮುಂದೆ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಇರೋದ್ರಿಂದ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದೇ ಇದೆ. 10 ವರ್ಷ ಶಿಕ್ಷೆ ಆಗುತ್ತಾ, ಜೀವಾವಧಿ ಶಿಕ್ಷೆ ಆಗುತ್ತಾ, ಏನಾಗುತ್ತೆ ಅನ್ನುವಂಥ ಕುತೂಹಲ ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರಿಂದ ಹಿಡಿದು ಎಲ್ರಿಗೂ ಕೂಡ ಇದೆ. ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂಥ ಪ್ರಕರಣ. ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡ್ತಾರೆ. ಇವತ್ತೇನೇನು ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಈಗ ದೋಷಿ ಅಂತ ಸಾಬೀತಾಗಿರೋದ್ರಿಂದ ಮುಂದೆ ಏನು ನಡೆಯುತ್ತೆ ಅನ್ನುವಂಥ ವಿಚಾರ. ಮಾಜಿ ಸಂಸದ ಏನಾಗುತ್ತೆ ಅನ್ನುವಂಥ ವಿಚಾರ ದೀಪ್ತಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೀಪ್ತಿ, ನೀವಾಗಲೇ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಅಂದಿನಿಂದ ಇಂದಿನವರೆಗೂ ಏನೇನಾಯ್ತು, 14 ತಿಂಗಳು ಕಳೀತು. ಈಗ ಶಿಕ್ಷೆಯ ಪ್ರಮಾಣ ಏನಿರುತ್ತೆ, ಏನು ನಿರೀಕ್ಷೆ ಮಾಡಬಹುದು ಅಂತ? ಅಶ್ವಿನಿ, ಇವತ್ತು ಅಪರಾಧಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ನ್ಯಾಯಾಧೀಶರು ಶಿಕ್ಷೆಯ ಪ್ರಮಾಣವನ್ನ ಘೋಷಿಸಕ್ಕೂ ಮುಂಚೆ ಕಾನೂನು ಅಡಿಯಲ್ಲಿ ವಿಧಿಸಲಾಗ್ತಿರುವಂತಹ ಶಿಕ್ಷೆಯ ಪ್ರಮಾಣದ ಗರಿಷ್ಠತೆಯ ಬಗ್ಗೆ ಕಡಿಮೆ ಮಾಡೋದಕ್ಕೆ ಏನಾದ್ರೂ ಕಾರಣಗಳಿದೆಯಾ ಅಂತ ಹೇಳಿ ಪ್ರಶ್ನೆಯನ್ನ ಕೊಡ್ತಾರೆ. ಒಂದು ಅವಕಾಶವನ್ನ
ಅಪರಾಧಿಗೆ ಕೊಡ್ತಾರೆ. ಈ ಸಂದರ್ಭದಲ್ಲಿ ಅಪರಾಧಿ ಇಂತಹ ಕಾರಣಗಳಿಂದ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ. ಈ ಅವಕಾಶದ ಬೆನ್ನಲ್ಲೇ ಅಪರಾಧಿ ಖುದ್ದಾಗಿ ಮಾಡುವಂತಹ ಈ ಮೌಖಿಕ ಮನವಿ ಏನಿದೆ ಇದನ್ನ ಸಕಾರಣಗಳಿದೆಯಾ ಅಂತ ನೋಡಿ ನ್ಯಾಯಾಧೀಶರಿಗೆ ಇದರ ಮನವರಿಕೆ ಆದ್ರೆ ಕೊಡ್ಬೇಕು ಅನ್ಸಿದ್ರೆ ಆಗ ಕನಿಷ್ಠ ಮಟ್ಟಕ್ಕೆ ಇಳಿಸುವಂತಹ ಅವಕಾಶ ಇರುತ್ತೆ. ನಂತರ ಈ ಹೇಳಿಕೆಯನ್ನ ಪರಿಗಣಿಸಿ ನ್ಯಾಯಾಧೀಶರು ಶಿಕ್ಷೆಯ ಪ್ರಮಾಣವನ್ನ ನಿಗದಿಗೊಳಿಸ್ತಾರೆ. ಹಲವು ರೀತಿಯಲ್ಲಿ ಯಾವ್ಯಾವ ಶಿಕ್ಷೆ ಅಂತ ಹೇಳಿದ್ರೆ ಹಲವು ಕಲಾಂಗಳಲ್ಲಿ ಇದನ್ನ ಕೊಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಗರಿಷ್ಠ ಶಿಕ್ಷೆ 10 ವರ್ಷ ಇರ್ಬೋದು, ಜೊತೆಗೆ ಜೀವಾವಧಿ ಒಂದು ಶಿಕ್ಷೆಯನ್ನ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ 10 ವರ್ಷ ಗರಿಷ್ಠ ಒಂದು ಶಿಕ್ಷೆಯನ್ನ, ಜೊತೆಗೆ ಬಲವಂತದ ದೈಹಿಕ ಸಂಪರ್ಕ ಮಾಡಿರೋದಕ್ಕೆ ಕನಿಷ್ಠ 3 ವರ್ಷ ಶಿಕ್ಷೆ, ಹಾಗೆ ಬಲವಂತದಿಂದ ವಿಶಸ್ತ್ರಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಕನಿಷ್ಠ 3 ವರ್ಷದಿಂದ ಗರಿಷ್ಠ 7 ವರ್ಷ ಶಿಕ್ಷೆಯನ್ನ ಕೊಡ್ಬೋದು. ಅಷ್ಟೇ ಅಲ್ಲ, ಮಹಿಳೆಯರ ಖಾಸಗಿ ಚಿತ್ರ ಸೆರೆ ಹಿಡಿಯುವುದಕ್ಕೆ ಕನಿಷ್ಠ 1 ವರ್ಷದಿಂದ ಗರಿಷ್ಠ 3 ವರ್ಷ ಶಿಕ್ಷೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಸಾಕ್ಷ್ಯ ನಾಶ ಮಾಡಿದ್ದಾರೆ, ಹೀಗಾಗಿ ಇದನ್ನ ಕೂಡ ಕನ್ಸಿಡರ್ ಮಾಡಿ ಕನಿಷ್ಠ 3 ವರ್ಷದಿಂದ ಗರಿಷ್ಠ 7 ವರ್ಷ ಕೊಡ್ಬೋದು. ಕ್ರಿಮಿನಲ್ ಬೆದರಿಕೆಯನ್ನು ಹಾಕಿದ್ದಾರೆ, ಇದಕ್ಕೂ ಕೂಡ ಶಿಕ್ಷೆ ಇರುತ್ತೆ, ಅದು ಕನಿಷ್ಠ 2 ವರ್ಷದಿಂದ ಗರಿಷ್ಠ 7 ವರ್ಷ ಕೊಡ್ಬೋದು. ಇನ್ನು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2008 ಕಲಂ 66E ಈ ವ್ಯಕ್ತಿಯ ಗೌಪ್ಯತೆ ಉಲ್ಲಂಘನೆ ಮಾಡಿರೋದಕ್ಕೂ ಅದಕ್ಕೂ ಕೂಡ ಜೈಲು ಶಿಕ್ಷೆನೂ ಕೊಡ್ಬೋದು, ಗರಿಷ್ಠ 2 ಲಕ್ಷ ದಂಡನೂ ಕೊಡ್ಬೋದು. ಹೀಗಾಗಿ ಯಾವ ರೀತಿಯ ಶಿಕ್ಷೆಯ ಪ್ರಮಾಣವನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ಅಶ್ವಿನಿ. ಗರಿಷ್ಠ ಆಗದಂತೆ ಈ ಶಿಕ್ಷೆ ಪ್ರಮಾಣವನ್ನ ಕನಿಷ್ಠ ಮಟ್ಟಕ್ಕೆ ಇಳಿಸುವಂತಹ ನಿಟ್ಟಿನಲ್ಲಿ ಅಪರಾಧಿಗೆ ಲಾಸ್ಟ್ ಚಾನ್ಸ್ ಅಥವಾ ಕೊನೆಯದಾಗಿ ಮೌಖಿಕ ವಿವರಣೆ ಏನಾದರೂ ಮೌಖಿಕ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಏನಾದರೂ ಚಾನ್ಸಸ್ ಕೊಡುವಂತಹ ಸಾಧ್ಯತೆಗಳು ಇದೆಯಾ? ಹೌದು ಅಶ್ವಿನಿ, ಯಾಕಂತ ಹೇಳಿದ್ರೆ ಇದು ಶಿಕ್ಷೆ ಪ್ರಕಟ ಮಾಡುವಂತಹ ದಿನ ಇವತ್ತು. ಹೀಗಾಗಿ ಮೌಖಿಕ ಮನವಿಯನ್ನ ಕೊಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ಅಪರಾಧಿ ಮೌಖಿಕವಾಗಿ ಕಾರಣಗಳಿಂದ ಯಾಕೆ ಕಡಿಮೆ ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ಮನವಿಯನ್ನ ಮಾಡ್ಕೊಳ್ಬಹುದು. ಏನಕ್ಕಾಗಿ ನನಗೆ ಶಿಕ್ಷೆಯ ಪ್ರಮಾಣವನ್ನ ಇಳಿಕೆ ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಬೋದು. ಅದನ್ನ ನ್ಯಾಯಾಧೀಶರು ತಿರಸ್ಕರಿಸ್ಬೇಕಾ ಅನ್ನೋದನ್ನ ಡಿಸೈಡ್ ಮಾಡಿ ನಂತರ ಎಷ್ಟು ವರ್ಷಕ್ಕೆ ಇದು ಶಿಕ್ಷೆಯನ್ನ ಪ್ರಕಟ ಮಾಡಬೇಕು, ಯಾವ ರೀತಿಯ ಶಿಕ್ಷೆಯನ್ನ ಪ್ರಕಟ ಮಾಡಬೇಕು ಅಂತ ಹೇಳಿ ಕೊಡ್ತಾರೆ ಅಶ್ವಿನಿ. ದೀಪ್ತಿ, ಅದರ ಜೊತೆಯಲ್ಲಿ ಈಗ ದೋಷಿ ಅಂತ ಆಗಿದೆ, ಆ ನಂತರದಲ್ಲಿ ಪ್ರಜ್ವಲ್ ಮುಂದೆ ಸಾಕಷ್ಟು ಸಾಧ್ಯತೆಗಳು ಕೂಡ ಇರೋದು, ಮುಂದೆ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಏನಾದರೂ ಅಂದರೆ ಈ ನಿರ್ಧಾರ ಅಥವಾ ಈ ಶಿಕ್ಷೆ ಪ್ರಕಟ ಆದ ನಂತರದಲ್ಲಿ ನಿರ್ಧಾರಗಳು ಆಗುತ್ತಾ ಅಥವಾ ಈಗಾಗಲೇ ಏನಾದರೂ ಚರ್ಚೆಗಳು ಮನವಿಗಳು ಮಾಡುವಂಥ ನಿಟ್ಟಿನಲ್ಲಿ ಲಾಯರ್ಸ್ ಏನಾದರೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ? ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಅದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾಗಿಲ್ಲ. ಯಾಕಂತ ಹೇಳಿದ್ರೆ ಈಗ 10 ವರ್ಷದ ಜೈಲುವಾಸ ಆದಂತಹ ಸಂದರ್ಭದಲ್ಲಿ ಇಡೀ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ. ಈಗಾಗಲೇ ಬಿದ್ದಿದೆ, ನಂತರದಲ್ಲಿ ಅದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತವೆ. ಅವರ ಪರವಾದಂತಹ ಲಾಯರ್ಸ್ ಹೇಗೆ ಏನೆಲ್ಲ ಹೇಳಿಕೆಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆದ್ರೆ ಇದು ತುಂಬಾನೇ ಗಂಭೀರವಾದಂತಹ ಪ್ರಕರಣ. ಅಂದ್ರೆ ಸಾಕಷ್ಟು ವಿಶಸ್ತ್ರಗೊಳಿಸಿರುವಂತದ್ದು ಇರ್ಬೋದು ಅಥವಾ ಕ್ರಿಮಿನಲ್ ಇದನ್ನ ಹಾಕಿರುವಂತದ್ದು, ಬೆದರಿಕೆಯನ್ನ ಹಾಕಿರುವಂತದ್ದು, ಈ ರೀತಿಯ ನಾನಾ ಕೇಸ್ಗಳು ಕೂಡ ಇರುವಂತದ್ದು. ಅಂದ್ರೆ ಅತ್ಯಾಚಾರ ಇದೆ, ಹಾಗೆ ಸಾರ್ವಜನಿಕ ಸೇವಕ ಅಧಿಕಾರಿ ದುರ್ಬಳಕೆ ಮಾಡಿ ಎಸಗಿರುವಂತಹ ಅತ್ಯಾಚಾರ ಇದಾಗಿದೆ, ಬಲವಂತದಿಂದ ಅವರ ವಿಶಸ್ತ್ರಗೊಳಿಸಿರುವಂತದ್ದು ಇರ್ಬೋದು, ಮಹಿಳೆಯ ಖಾಸಗಿ ಚಿತ್ರವನ್ನ ಸೆರೆ ಹಿಡಿದಿರುವಂತದ್ದು ಇರ್ಬೋದು, ಕ್ರಿಮಿನಲ್ ಬೆದರಿಕೆಯನ್ನ ಹಾಕಿದಿರುವಂತದ್ದು, ಸಾಕ್ಷ್ಯ ನಾಶ ಮಾಡಿರುವಂತದ್ದು, ಮಾಹಿತಿ ತಂತ್ರಜ್ಞಾನ ಕಾಯ್ದೆಯನ್ನ ದುರ್ಬಳಕೆ ಇರ್ಬೋದು. ಸೊ ಈ ಎಲ್ಲಾ ಕಾರಣಗಳಿಂದ ತುಂಬಾನೇ ಕೇಸಸ್ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಹಾಗಾಗಿ ಇದರಿಂದ ತಪ್ಪಿಸ್ಕೊಳ್ಳುವಂಥದ್ದು ತುಂಬಾನೇ ಕಷ್ಟ. ಅವ್ರೇನೇ ಕಾರಣಗಳನ್ನ ಕೊಟ್ಟರು ಕೂಡ ಅದನ್ನ ಪುರಸ್ಕರಿಸೋದಕ್ಕೆ ನ್ಯಾಯಾಧೀಶರು ಒಂದಿಷ್ಟು ಆಲೋಚನೆಯನ್ನ ಮಾಡ್ತಾರೆ. ನಂತರದ ಸ್ಟೆಪ್ಸ್ ಏನಿದೆ ಅನ್ನೋದನ್ನ ನೋಡ್ಬೇಕಿದೆ ಅಶ್ವಿನಿ. ರೈಟ್ ದೀಪ್ತಿ, ಥ್ಯಾಂಕ್ ಯು ಸೋ ಮಚ್ ಡೀಟೇಲ್ಸ್. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ.